ನಡುವೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಬಿಡದಿ ಮನೆ ಪವರ್ ಸೆಂಟರ್ ಆಗ್ತಾ ಇದೆಯಾ ಅಂತ ಏನು ಎಲ್ಲರೂ ಹೋಗಿದ್ದು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೇ ಆಗಿದ್ದು. ಇವತ್ತು ಸಂಸದ ಪ್ರತಾಪ್ ಸಿಂಹ ಅವರ ಸರದಿ. ಓಕೆ, ಪವರ್ ಸೆಂಟರ್ ಆಗ್ತಾ ಇದೆ ಕುಮಾರಸ್ವಾಮಿ ಅವರ ಬಿಡದಿ ಮನೆ. ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಕುಮಾರಸ್ವಾಮಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಹಕರಿಸಿ, ಯಾಕೆಂದರೆ ಮೈಸೂರು ಕ್ಷೇತ್ರವನ್ನು ಕೇಳಬೇಕು ಅಂತ JDSನವ್ರ ಮನಸ್ಸಲ್ಲಿ ಇದೆಯಂತೆ, ನಮಗೆ ಬಿಟ್ಕೊಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನನ್ನ ತಂಟೆಗೆ ಬರಬೇಡ್ರಪ್ಪ, ದಯವಿಟ್ಟು ಸಹಕಾರ ಕೊಟ್ಬಿಡಿ, ನಾನೇ ಸ್ಪರ್ಧೆ ಮಾಡ್ತೀನಿ, ನಾನೇ ಗೆಲ್ತೀನಿ, ನನಗೆ ಉತ್ತಮವಾದ ವಾತಾವರಣ ಇದೆ, ಸಹಕಾರ ಕೊಡಿ ಅಂತ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಈ ಹಿನ್ನೆಲೆಯಲ್ಲಿ ಈಗಾಗಲೇ CT ರವಿ ಕೂಡ ಬಂದು ಭೇಟಿ ಮಾಡಿದರು. ಸೋಮಣ್ಣ ಅವ್ರು ಹೋಗ್ಬಿಟ್ಟು ದೇವೇಗೌಡರನ್ನ ಭೇಟಿಯಾಗಿದ್ದರು. ಮೈತ್ರಿ ಆಗ್ತಾ ಇದ್ದ ಹಾಗೇ ವೆರಿ ಸಿಂಪಲ್. ಯಾಕೆ ಅಂದರೆ ಇವರುಗಳಿಗಿಂತ ಹೈಕಮಾಂಡ್ ಲೆವೆಲ್ನಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರ ಮಾತು ನಡೆಯುತ್ತೆ. ಇವರ ಸಲಹೆಯನ್ನೂ ಪಡ್ಕೋತಾರೆ ಟಿಕೆಟ್ ಹಂಚಬೇಕಾದ್ರೆ, ಯಾರು ಸೂಕ್ತ ವ್ಯಕ್ತಿ ಅಂತಂದ್ಬಿಟ್ಟು. ಹಾಗಾಗಿ ಸೋಮಣ್ಣ ಅವರು ನನಗೆ ತುಮಕೂರಿನಿಂದ ಟಿಕೆಟ್ ಕೊಡಿಸಿ ಅಂತನೋ, ಬೆಂಗಳೂರು ಉತ್ತರದಿಂದ ಕೊಡಿಸಿ ಅಂತನೋ, ಎಲ್ಲರೂ ಹೀಗೆ ಹೋಗಿ ಕೇಳ್ತಾ ಇದ್ದಾರೆ. ಈ ನಡುವೆ ಕಷ್ಟ ಕಾಲದಲ್ಲಿ ಬೆನ್ನಿಗೆ ನಿಂತಿದ್ದಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಕಷ್ಟ ಕಾಲದಲ್ಲಿ ಸತ್ಯ ಸಂಗತಿಯನ್ನು ಜನರ ಮುಂದಿಟ್ಟು ನಮ್ಮ ಬೆನ್ನಿಗೆ ನಿಂತಿದ್ದಕ್ಕೆ ಧನ್ಯವಾದ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದರೆ ಅವರ ಸಹೋದರ ವಿಕ್ರಮ್ ಸಿಂಹ ಮರ ಕಡಿದ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ವಿಕ್ರಮ್ ಸಿಂಹ ಪರ ನಿಂತಿದ್ರು HDK. ಅವ್ರು ಹೆಂಗೆ ಹೇಳಿದರು ಅಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮರ ಕಡಿಸಿ ತಗೊಂಡೋಗಿ ಅವ್ರ ತೋಟದಲ್ಲಿ ಹಾಕ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ಅಂತ. ಅಂದರೆ ನನ್ನ ಪರವಾಗಿ ನಿಂತಿರಲ್ಲ ಕಷ್ಟದ ಸಂದರ್ಭದಲ್ಲಿ, ಹಾಗಾಗಿ ತಮಗೆ ಧನ್ಯವಾದ ಅಂತ ಟ್ವೀಟ್ ಮಾಡಿ ಧನ್ಯವಾದವನ್ನು ತಿಳಿಸಿದ್ದಾರೆ. ಎರಡೊಂದು ಉದ್ದೇಶ, ಈ ರೀತಿ ಧನ್ಯವಾದವನ್ನು ತಿಳಿಸೋದಕ್ಕೆ ಹೋಗಿದ್ದೆ ಅಂತಲೂ ಆಗ್ಬೋದು, ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ತಂಟೆಗೆ ಬರಬೇಡಿ, ದಯವಿಟ್ಟು ಸಹಕಾರ ಕೊಡಿ ಅಂತಲೂ ಇರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಒಂದು ಕಡೆ ಪವರ್ ಸೆಂಟರ್ ಆಗ್ತಾ ಇದೆ ಕುಮಾರಸ್ವಾಮಿ ಅವರ ಬಿಡದಿ ತೋಟ, ಮತ್ತೊಂದು ಕಡೆ ಪದೇ BJP ನಾಯಕರು ಬಂದು ಇವ್ರನ್ನ ಭೇಟಿ ಆಗ್ತಿರೋದು ನಮ್ಮ ಕ್ಷೇತ್ರದ ತಂಟೆಗೆ ಬರಬೇಡಿ ಅಂತನಾ, ಹೇಗೆ ಅಂತ? ಅರವಿಂದ್, ಹೌದು. ಯಾಕೆಂದರೆ ಇತ್ತೀಚೆಗಷ್ಟೇ ಸೋಮಣ್ಣ ಅವರು, CT ರವಿ ಅವರು ಕೂಡ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ತಮ್ಮ ಪರವಾಗಿ ರಾಜಕೀಯ ನಿರ್ಧಾರಗಳಿಗೆ ಬೆಂಬಲ ಕೊಡಿ ಅನ್ನುವಂತಹ ಮನವಿಯನ್ನು ಮಾಡಿದ್ರು. ಇವತ್ತು ಪ್ರತಾಪ್ ಸಿಂಹ ಅವರು ಪ್ರಮುಖವಾಗಿ ಎರಡು ವಿಚಾರಕ್ಕೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಮಾತನಾಡಿದ್ದಾರೆ. ಒಂದು, ನೀವು ಹೇಳಿದಾಗೆ ರಾಜಕೀಯ ವಿಚಾರ. ಹಳೆ ಮೈಸೂರು ಭಾಗದ ಮೈಸೂರು ಮತ್ತು ಕೊಡಗು ಕ್ಷೇತ್ರವನ್ನು JDSಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಚರ್ಚೆಗಳು ಪಕ್ಷದಲ್ಲೇ ಆಗ್ತಿದ್ದಾವೆ. BJP ಹೈಕಮಾಂಡ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇದನ್ನು ಕೇಳುವಂತಹ ಚರ್ಚೆಗಳು ಆಗ್ತಿದ್ದಾವೆ. ಹಾಗಾಗಿ ಸಹಜವಾಗಿ ಮತ್ತೊಂದು ಬಾರಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಇಂಗಿತವನ್ನ ಪ್ರತಾಪ್ ಸಿಂಹ ಅವರು ಇಟ್ಕೊಂಡಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಬರಬೇಡಿ, ನಮಗೆ ಸಹಕಾರ ಕೊಡಿ ಮುಂದಿನ ಚುನಾವಣೆಗೆ ಅನ್ನುವಂತಹ ಒಂದು ಮನವಿಯನ್ನು ಮಾಡಲಿಕ್ಕೆ ಇವತ್ತು ಭೇಟಿಯಾಗಿದ್ದಾರೆ ಅನ್ನುವಂಥದ್ದು. ಎರಡನೇದು, ತಮ್ಮ ಸಹೋದರನ ಮೇಲೆ ಅರಣ್ಯ ಇಲಾಖೆಯ ಆರೋಪ ಬಂದಿತ್ತು, ಅದಕ್ಕೆ ಕುಮಾರಸ್ವಾಮಿ ಅವರು ಬೆಂಬಲವನ್ನ ಕೊಟ್ಟಿದ್ರು, ಅಂದ್ರೆ ಅವರ ಪರವಾಗಿ ಮಾತನಾಡಿದ್ರು. ಸೊ ಅದಕ್ಕೆ ಧನ್ಯವಾದವನ್ನ ಹೇಳುವಂತಹ ಪ್ರಕ್ರಿಯೆಗೂ ಕೂಡ ಇವತ್ತು ಹೋಗಿದ್ರು ಅನ್ನುವಂಥದ್ದು. ಪ್ರಮುಖವಾಗಿ ಈ ಒಂದು ಏನು ಲೋಕಸಭಾ ಚುನಾವಣೆಯಲ್ಲಿ JDS ಈ ಕ್ಷೇತ್ರವನ್ನು ಕೇಳಬಹುದು, ಮುಂದೆ ನನಗೆ ಟಿಕೆಟ್ ಸಿಗದೇ ಆಗದೆ ಹೋಗ್ಬೋದು, ಮತ್ತೆ ಈ ತಮ್ಮನ ಮೇಲೆ ಬಂದಂತಹ ಆರೋಪ ವಿಚಾರವಾಗಿ ಎಲ್ಲಾದರೂ ಟಿಕೆಟ್ ಮಿಸ್ ಆದ್ರೆ ಕುಮಾರಸ್ವಾಮಿ ಅವರು ತಮ್ಮ ಪರವಾಗಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಮಾತನ್ನ BJP ಹೈಕಮಾಂಡ್ ಮೋದಿ ಆಗಿರಬಹುದು, ಅಮಿತ್ ಶಾ ಅವರು ಕೇಳ್ತಾರೆ. ಸೊ ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ತಮ್ಮ ಪರವಾಗಿ ಅವರು ಮಾತನಾಡಿದ್ರೆ ಅದು ನನಗೆ ಪ್ಲಸ್ ಆಗ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ರತಾಪ್ ಸಿಂಹ ಅವರು ಇವತ್ತು ಹೋಗಿ ಭೇಟಿಯನ್ನು ಮಾಡಿದ್ದಾರೆ. ರಾಜಕೀಯವಾಗಿಯೇ ಚರ್ಚೆ ಆಗಿರುವಂಥದ್ದು. ಸೊ ಹಾಗಾಗಿ ಮುಂದೆ ಅದು ಆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಪ್ಲಸ್ ಆರ್ ಮೈನಸ್ ಆಗುತ್ತೆ ಅನ್ನುವಂಥದ್ದು ಸೀಟು ಹಂಚಿಕೆ ಆದ್ಮೇಲೆ ಗೊತ್ತಾಗುವಂಥದ್ದು. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಈಗ ಒಂದು ರೀತಿಯಲ್ಲಿ ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಮುಂದುವರಿಬೇಕಲ್ಲ. ನಾಳೆ ದಿನ ಇವರು ಮೈತ್ರಿ ಮಾಡ್ಕೊಂಡ ಮೇಲೆ JDSನವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಎಲೆಕ್ಷನ್ ಎದುರಿಸ್ತೀನಿ ಅಂತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ತುಂಬ ಕಷ್ಟ. ಹಾಗಾಗಿ ರಾಜಕೀಯವಾಗಿ ಹೋಗಿ ಭೇಟಿ ಮಾಡ್ತಾರೆ, ಬಹಳ ಸಹಜ.